ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಪ ಬಂದ್ಬಿಟ್ಟಿಯಪ್ಪ. ಎಷ್ಟೋ ವರ್ಷದಿಂದ ತಪಸ್ ಮಾಡಿ ಕಲ್ತಿರೋ ವಿದ್ಯೆ ಎಲ್ಲ ನನ್ನ ಕೈ ಬಿಟ್ಟು ಹೊಟ್ಟೋಯ್ತಪ್ಪಯ್ಯ. ನೀನು ನನ್ನನ್ನು ಬಿಟ್ಟು ಹೊಟ್ಟೋಗ್ತೀಯ ಅನ್ಕೊಂಡಿದ್ದೆ. ನನ್ನ ಮಂತ್ರ ನನಗೆ ತಿರುಮಂತ್ರ ಆಗೋಯ್ತಪ್ಪಯ್ಯ. ನೋಡಪ್ಪಯ್ಯ, ನನ್ನ ಮೈಯಲ್ಲಿ ಯಾವ ಶಕ್ತಿನೂ ಇಲ್ಲ ಅಪ್ಪಯ್ಯ. ಏನಾಯ್ತಪ್ಪಯ್ಯ ನನಗೆ? ಈಗ ನಾನು ಏನ್ ಮಾಡ್ಲಿ ಅಪ್ಪಯ್ಯ? ಏನ್ ಮಾಡ್ಲಿ ನಾನು? ದೈವ ಬಲನ? ನನ್ನ ಮಂತ್ರ ಶಕ್ತಿಯ ಮುಂದೆ ಅದ್ಯಾವ ದೈವ ಬಲ ಅಪ್ಪಯ್ಯ? ಭವಾನಿ ದೇವಿ, ಭವಾನಿ ದೇವಿ, ನನ್ನ ಈ ಸ್ಥಿತಿಗೆ ಕಾರಣ ಅನ್ನೋದನ್ನ ಮರೆತುಬಿಟ್ಟಿಯಾ ಮಗಳೇ? ಅದಕ್ಕೆ ನಿನ್ನ ಮಾಟ ನಿನಗೆ ತಿರುಗಿ ಕೊಟ್ಟಿದೆ. ಆದ್ರಿಂದ ನಿನ್ನಿಂದ ಅದನ್ನ ನಿವಾರಣೆ ಮಾಡಿಕೊಡಕ್ಕಾಗ್ತಾ ಇಲ್ಲ ಮಗಳೇ. ಅದಕ್ಕೆ ಈಗ ಉಳಿದಿರುವುದು ಒಂದೇ ದಾರಿ. ಆದಷ್ಟು ಬೇಗ ಸೇವಂತಿ ಬಲಿಯಾಗಬೇಕು. ಅವರ ಬಲಿಯಾದ ಮರುಕ್ಷಣವೇ ನಿನಗೆ ಮತ್ತೆ ಕಲಿತ ವಿದ್ಯೆಯಲ್ಲ ಹಿಂದಿರುಗಿ ಯಥಾಶಕ್ತಿ ಮೈಗೂಡುತ್ತದೆ. ಆ ಶಕ್ತಿಯಿಂದ ನನ್ನ ಆತ್ಮವನ್ನು ನನ್ನ ದೇಹಕ್ಕೆ ಮತ್ತೆ ಸೇರಿಸು. ನಾನು ಮತ್ತೆ ಜೀವಂತವಾಗಿ ಬಂದು ನಿನ್ನ ಮೇಲೆ ಪ್ರವೇಶಿಸಿದಂತ ಮಾಟವನ್ನು ತೆಗೆದು ನಿನ್ನನ್ನು ಮತ್ತೆ ಸಹಜ ರೂಪಕ್ಕೆ ತರ್ತೀನಿ. ಇಲ್ಲಪ್ಪ, ನಾನೀಗೇನ್ ಮಾಡೋ ಸ್ಥಿತಿನಲ್ಲೂ ಇಲ್ಲ. ಮಿಂಚಿನಾಗಿದ್ದ ನನ್ನ ಶಕ್ತಿ ಸಂಪೂರ್ಣವಾಗಿ ಮುಳುಗೋಗಿದೆ. ನನಗಿದನ್ನ ಅರಗಿಸ್ಕೊಳಕ್ಕಾಗದೆ ಹುಚ್ಚಿ ಆಗೋಗಿದ್ದೀನಿ. ನನ್ನ ಮಾತು ಕೇಳು. ಇಲ್ಲ, ನಾನು ಯಾರ ಮಾತನ್ನು ಕೇಳಲ್ಲ. ಯಾರ ಮಾತನ್ನು ಕೇಳೋ ಪರಿಸ್ಥಿತಿಲಿ ಇಲ್ಲ. ನಾನು ಯಾರ ಮಾತನ್ನು ಕೇಳಲ್ಲ. ಯಾರಿದು ಇಷ್ಟೊತ್ತಲ್ಲಿ ಯಾಕೆ ಹಿಂಸೆ ಕೊಡ್ತಿದ್ದಾರೆ? ಮೀರಾ, ಅರೆ ಭಯ ಯಾಕೆ? ನಾನೇ ಕರ್ಣ. ಹೇಳಿ ಸರ್. ನಿನ್ಗಿಲ್ಲಿ ಮಲ್ಕೊಳಕ್ ಅಡ್ಜಸ್ಟ್ ಆಗ್ತಿಲ್ಲ ಅಂತ ನನಗೆ ಗೊತ್ತು. ನಾನು ಹೊರಗಡೆ ಮಲ್ಕೊಳ್ತೀನಿ, ನೀನ್ ಬೆಡ್ ಮೇಲೆ ಮಲ್ಕೋ. ಬೇಡ ಸರ್, ನಾನು ಇಲ್ಲೇ ಮಲ್ಕೋತೀನಿ, ಪರವಾಗಿಲ್ಲ. ಹೇಳ್ದಷ್ಟು ಕೇಳು ಮೀರಾ, ಹಠ ಮಾಡ್ಬೇಡ. ದಿನ ಹೀಗೆ ನೀನ್ ಮಲ್ಕೊಳ್ತಿದ್ರೆ ನಿನಗೆ ನಿದ್ದೆನೂ ಬರಲ್ಲ, ನಿನ್ನ ಆರೋಗ್ಯನೂ ಹಾಳಾಗತ್ತೆ. ನನಗೋಸ್ಕರ ನೀವ್ಯಾಕೆ ಸರ್ ಆಚೆ ಮಲ್ಕೋಬೇಕು? ಇಷ್ಟು ದಿವಸ ನಿಮ್ಗೆ ನನ್ ಮೇಲೆ ಕೋಪ ಇತ್ತು, ಹೋಗಿ ಟೆರೆಸ್ ಮೇಲೆ ಮಲ್ಕೋತಿದ್ರಿ. ಈಗ ನಿಮ್ಗೆ ಕೋಪ ಇಲ್ವಲ್ಲ? ಕೋಪ ಇಷ್ಟ ಕಷ್ಟಗಳ ಪ್ರಶ್ನೆ ಅಲ್ಲ ಮೀರಾ, ಕಂಫರ್ಟ್ ಮುಖ್ಯ. ನಾನಾದ್ರೆ ಬಸ್ಸಲ್ಲಿ ಬೇಕಾದ್ರೂ ನಿದ್ದೆ ಮಾಡ್ತೀನಿ, ಹಾಸ್ಪಿಟಲ್ ಚೇರಲ್ಲಿ ಕೂತ್ಕೊಂಡ್ ಬೇಕಾದ್ರೂ ನಿದ್ದೆ ಮಾಡ್ತೀನಿ. ನಿದ್ದೆ ಅನ್ನೋದು ನನ್ಗೊಂದು ಸಮಸ್ಯೆನೇ ಅಲ್ಲ. ಆದ್ರೆ ನಿನ್ಗಿದ್ಯಾವುದೋ ಅಭ್ಯಾಸ ಇಲ್ವಲ್ಲ. ನನ್ ಚಿಂತೆ ಬೇಡ, ಆರಾಮಾಗಿ ಹೋಗಿ ಬೆಡ್ ಮೇಲೆ ಮಲ್ಕೋ. ಸರ್, ಅಬ್ಬಾ, ಸದ್ಯ ಇವತ್ತಾದ್ರೂ ನೆಮ್ಮದಿಯಾಗಿ ಹಾಸಿಗೆ ಮೇಲೆ ನಿದ್ದೆ ಮಾಡ್ಬೋದು. ಈ ಹಾಳದ ಸೋಫಾ ಮೇಲೆ ಮಲ್ಗಿ ಒಂದ್ ಗಳಿಗೆನೂ ನಿದ್ದೆ ಬರ್ತಿರ್ಲಿಲ್ಲ.
ಮಹಾರಾಣಿಯ ಹಾಗೆ. ಹಬ್ಬ. ಇದೇನಿದು ಮುಳ್ ಚುಚ್ಚಿದಾಗಾಯ್ತಲ್ಲ. ಇಡಿಯಟ್. ಎಲ್ರೂ ಮುಂದೆ ದೊಡ್ಡದಾಗಿ ನನ್ನ ಅಕ್ಸೆಪ್ಟ್ ಮಾಡಿರೋ ತರ ಬಿಲ್ಡಪ್ ಕೊಟ್ಟು ಈಗ ಈ ತರ ಟಾರ್ಚರ್ ಕೊಡ್ತಿದ್ದಾನೆ. ಏ ಕರ್ಣ, ಇವತ್ ನಿನಗಿದೆ ಕಣೋ ಹಬ್ಬ. ಕರ್ಣ ಸರ್, ಕರ್ಣ ಸರ್, ಕರ್ಣ ಸರ್, ಬಾಗ್ಲು ತೆಗೀರಿ. ಕರ್ಣ ಸರ್, ಹೊರಗಡೆಯಿಂದ ಡೋರ್ ಲಾಕ್ ಮಾಡ್ಕೊಂಡಿದ್ದಾನೆ ರಾಸ್ಕಲ್. ನನ್ನ ಗಂಡನ ಹೆಸರೇ ಅಷ್ಟು ಕೋಪ ನಿನಗೆ.